ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿಯವರ ಹಾಸನ ಜಿಲ್ಲೆಯ ಹೇಳ್ತಾ ಇಲ್ವಾ ಬೈಕ್ ಕೊಡಪ್ಪ. ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಹಾಗೂ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ಶ್ರೇಯಸ್ ಅವರ ಶಾಸಕರಾದಂಥ ಶಿವಲಿಂಗೇಗೌಡರ ಹಾಸನ ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಶ್ರೀ ಶಿವಪ್ಪನವರ ಜಿಲ್ಲಾಧಿಕಾರಿಗಳ ಹಾಗೂ ಇತರ ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಗೆಳೆಯರು, ಇತರ ಎಲ್ಲ ಬಂಧುಗಳು, ಈಗಾಗಲೇ ಕಿತ್ತುಬಲ್ಲಿಗೌಡರು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಹಾಸನಾಂಬ ಉತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಉತ್ಸವ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕಳೆದ ವರ್ಷವೂ ಕೂಡ ಬಂದಿದ್ದೆ ಹಾಸನ ಉತ್ಸವಕ್ಕೆ. ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಈ ವರ್ಷವೂ ಕೂಡ ಬಂದಿದ್ದೇನೆ. ಒಂದು ನಾನು ಒಂದು ಹಾಸನಾಂಬೆಯ ದೇವಿ ಅವರ ದರ್ಶನವನ್ನು ಪಡೆದಿದ್ದೇವೆ. ಸಿದ್ದೇಶ್ವರ ಸ್ವಾಮಿ ದರ್ಶನ ನಾನು ಹಾಸನಾಂಬೆ ದೇವಿಯಲ್ಲಿ ಮತ್ತು ಸಿದ್ದೇಶ್ವರ ಸ್ವಾಮಿಯನ್ನು ಕರೆಯತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಸುಭಿಕ್ಷ ತರಲಿ, ಎಲ್ಲರೂ ಶಾಂತಿ ನೆಮ್ಮದಿಗಳಲ್ಲಿ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ಆಗಲಿ, ರೈತರು ಸಮೃದ್ಧವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷವೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ಅದೃಷ್ಟವಶ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದ್ದಾವೆ, ಮತ್ತೆ ಉತ್ತಮ ಬೆಳೆನೂ ಕೂಡ ಬಂದಿದೆ. ಆದರೆ ಒಂದು ತೊಂದರೆ ಏನಂದರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಬೆಳೆ ಹಾನಿಯಾಗಿರೋದ್ರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ NDRF ಇಂದ ಮತ್ತೆ ಸರ್ಕಾರದ ವತಿಯಿಂದ ಸರ್ಕಾರದಿಂದ 20,500 ರೂಪಾಯಿಗಳು, 20,500 ರೂಪಾಯಿಗಳು ಕೃಷಿ ಒಂದು ಹೆಕ್ಟೇರ್ಗೆ ಕೃಷಿ ಬೆಳೆ ಹಾನಿಯಾಗಿದ್ದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. NDRF ಇಂದ 8,000 ರೂಪಾಯಿ, ಮತ್ತೆ
ಸರ್ಕಾರದಿಂದ 8,000 ರೂಪಾಯಿ, ಒಟ್ಟು 17,000 ರೂಪಾಯಿ ಕೃಷಿ ಬೆಳೆ ಕೊಡ್ತಾ ಇದ್ದೀವಿ. ನೀರಾವರಿ ಬೆಳೆ ಹಾನಿಯಾಗಿದ್ದರೆ ನೀರಾವರಿ ಪ್ರದೇಶದಲ್ಲಿ ಬೆಳೆ ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹು ಬೆಳೆಗೆ ಅದು ಬೆಳೆ ನಷ್ಟ ಆಗಿದ್ರೆ ಒಂದು ಹೆಕ್ಟೇರ್ಗೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ. ನಷ್ಟ ಆಗಬಾರ್ದು, ಬೆಳೆ ಹಾನಿ ಆಗಬಾರ್ದು. ರೈತರು ಬೆಳೆದಂತೆ ಬೆಳೆ ಅವ್ರ ಕೈ ಸಿಗಬೇಕು. ನಾವು ಕೊಡ್ತಕ್ಕಂಥ ಪರಿಹಾರ ಬೆಳೆ ಹಾನಿಯಾಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿ ನಾನು ಹೇಳಿ. ಆದರೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಂತೇಳಿ ನಾವು ಕೊಡ್ತೀವಿ. ಅದನ್ನ ಸ್ವಲ್ಪ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು. ನಾನು ಅನೇಕ ಭಾಗಗಳಲ್ಲಿ ಹೋಗಿದ್ದೆ. ಕೃಷ್ಣಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ರು. ಚಲುವರಾಯಸ್ವಾಮಿ ಕೃಷಿ ಸಚಿವರು ಅನೇಕ ಭಾಗಗಳಿಗೆ ಹೋಗಿದ್ರು. ಎಲ್ಲ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನ ವೀಕ್ಷಣೆ ಮಾಡಿದ್ರು. ಮಳೆ ಜಾಸ್ತಿ ಆಗಿದೆ. ಅದರಿಂದ ನಾನು ಹಾಸನಾಂಬೆ ದೇವಿನಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದಿನ ವರ್ಷ ಈ ರೀತಿ ಆಗದೇ ರೀತಿಯಲ್ಲಿ ಬೆಳೆ ಹಾನಿ ಆಗದೇ ರೀತಿಯಲ್ಲಿ ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತದೆ. ಈಗಾಗಲೇ ಕೃಷ್ಣಬೈರೇಗೌಡರು ಹೇಳಿದ್ದಾರೆ 5 ದಿನಗಳು ದರ್ಶನ ಪ್ರಾರಂಭ ಆಗಿ 5 ದಿನಗಳಾಗಿದೆ. ನಾಡಿನಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಗಮವಾಗಿ ಆಗಬೇಕು ಅಂತ ಹೇಳಿ. ಯಾಕಂದ್ರೆ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಆಗಬೇಕು, ಅದಕ್ಕೋಸ್ಕರ ಈ ಶಕ್ತಿ ದೇವತೆ ಹಾಸನಾಂಬೆ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವರಿಬ್ಬರದು ದರ್ಶನ ಆಗಬೇಕು. ಜನಗಳಿಗೆ ಬಂದವರಿಗೆ ನಿರಾಶೆಯಿಂದ ಹೋಗ್ಬಾರ್ದು, ವಾಪಸ್ ಹೋಗ್ಬಾರ್ದು. ಅದರಿಂದ ಆ ದರ್ಶನ ಆಗಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ, ಕೃಷ್ಣಬೈರೇಗೌಡರಿಗೆ ಮತ್ತು ಶ್ರೀಗೌಡರಿಗೆ, ಶ್ರೇಯಸ್ಸಿಗೆ ಮತ್ತು ಎಲ್ಲ ಪಕ್ಷದ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲ ಸಹಕಾರ, ಬೆಂಬಲ ಇದರಿಂದಲೇ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಹಾಸನಾಂಬ ದೇವಿನಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ ಮತ್ತು ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದೇನಂತಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ, ನೆಮ್ಮದಿ ಶಾಂತಿಯನ್ನು ಕೊಡಲಿ, ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬಾಳ್ತಕ್ಕಂಥ. ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಇದನ್ನೇ ಎಲ್ಲ ಧರ್ಮಗಳು ಹೇಳೋದು, ಎಲ್ಲ ದೇವರುಗಳು ಹೇಳೋದು, ಎಲ್ಲ
ದೇವತೆಗಳು ಕೂಡ ಇದನ್ನೇ ಹೇಳಿದ್ದಾರೆ. ಅದರಿಂದ ಎಲ್ರಿಗೂ ನೆಮ್ಮದಿಯಿಂದ ಶಾಂತಿಯಿಂದ ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಅಂತ ಬುದ್ಧಿಯನ್ನ ಎಲ್ರಿಗೂ ಕೊಡ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾರೆ. ನಾನು ಇವತ್ತು ದರ್ಶನ ಮಾಡಿದ್ದೀನಿ. ಅದರಿಂದ ನನಗೂ ಒಳ್ಳೆಯದಾಗಲಿ, ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಮ್ಮ ಮಂತ್ರಿಗಳಿಗೆ ಒಳ್ಳೆಯದಾಗಲಿ, ನಮ್ಮ MLA-ಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಎಲ್ಲ ಇಡೀ 7 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ವಿಶೇಷ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ವಿ. ಸುತ್ತಮುತ್ತ ಭಾಗದಲ್ಲಿ ಈಗ ಹೊರಗಡೆಯಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಒಳ್ಳೆ ಇದಾಗಿದೆ, ದರ್ಶನ ಆಗ್ತದೆ. ಆದರೆ ಒಂದಷ್ಟು ಜನಕ್ಕೆ ಅದು ಶಾಪ ಅಂತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸುತ್ತ ಮನೆಗಳು, ಅಂಗಡಿ ಮಟ್ಟಗಳು ಎಲ್ಲ ಬಂದಾಗ್ಬಿಡುತ್ತೆ ಸರ್ ಒಂದು ತಿಂಗಳು. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಏನಾದ್ರು ಪ್ಯಾಕೇಜ್ ಘೋಷಣೆ ಮಾಡಿ ಅನ್ನೋದು ನಮ್ಮ ಅಲ್ಲ ಹಾಸನಾಂಬ ಜನರ ಅಲ್ಲಲ್ಲ. ಯಾಕೆಂದ್ರೆ ವಿಸ್ತಾರ ಮಾಡ್ತಾರೆ, ಪರಿಶೀಲನೆ ಮಾಡೋಣ. ಈಗ ಭಕ್ತಾದಿಗಳಿಗೆ ತೊಂದರೆ ಆದ್ರೆ ಅವ್ರಿಗೆ ತೊಂದರೆ ಏನ್ ಕ್ರಮ ತಗೋಬೇಕು ಆ ಕ್ರಮ ಏನೆಲ್ಲ ಕೂಡ ನನ್ನ ಸರ್ಕಾರ ತಗೊಳ್ತದೆ ಅಂತಕ್ಕಂಥ ಮಾತುಗಳು. ಪ್ರತಿ ವರ್ಷ 20 ಲಕ್ಷ ಸಲ ಹೆಚ್ಚಾಗ್ತಾ ಇದೆ. ಬಜೆಟ್ನಲ್ಲಿ ಹಾಸನಾಂಬ ಉತ್ಸವ ಸಂಬಂಧಪಟ್ಟ ಪ್ರತ್ಯೇಕ ಬಜೆಟ್ನಲ್ಲಿ ಏನಾದರೂ ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವ ಅಗತ್ಯ ಇದ್ರೆ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಬೀಳಲ್ಲ. ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡ್ತಕ್ಕಂಥ ಕಾಣಿಕೆಯಿಂದ ಫಂಡ್ ಇದೆ. ಉಪಯೋಗ ಮಾಡೋಣ, ನೋಡೋಣ. ಈಗ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಕೇಳೋಣ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮಾಡ್ತಾರೆ. ಇಲ್ಲೇ ಆಗೋದು ಇನ್ನೆಲ್ಲೂ ಇಲ್ಲ, ಇಲ್ಲ ರೀ, ಪೈಸಾ ಹೋಗಲ್ಲ, ಅಕೌಂಟಲ್ಲೇ ಇದೆ. ನೋ ರಿಪ್ಯಾಟ್ರಿಯೇಷನ್, ಈ ಅಕೌಂಟಿಂದ ನೋ ರಿಪ್ಯಾಟ್ರಿಯೇಷನ್. ಅದು ಆಡಿಯೋ ಬರ್ಲಿಲ್ಲ ಸರ್, ಮಾಡಿ ಸರ್ ಸಪ್ರೇಟ್ ಆಗಿ ಬಜೆಟ್ ಅಲ್ಲಿ ಒಂದಷ್ಟು ಇಡೋದಕ್ಕೆ. ಆಯ್ತು, ನೋಡೋಣ.